ಈ ಸದನ ನಡೆಯಕ್ಕೆ ಬೇಡ. ನಾವು ಲೆಟರ್ ಕೊಟ್ಟಿದ್ದೀರಿ, ನಿಮಗೆ ನಾವು ಲೆಟರ್ ಕೊಟ್ಟಿದ್ದೀರಿ. ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ, ಅದ್ರ ತಗೊಳ್ಳಿ. ಅವರೇನು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ತಗೊಳ್ಳಿ, ಅದ್ರ ಬಗ್ಗೆ ಕೊಡಿ ತಗೊಂಡು. ಅವರೇನು ಏನು ಕೊಟ್ಟಿಲ್ಲಲ್ಲ, ಅವರು ಅವರೇನು ಕೊಟ್ಟಿಲ್ಲ. ಭಾಗವಹಿಸ್ತೇವೆ ಸಂತಾಪ ಸೂಚಕವನ್ನು ವಿಚಾರ ಮಾಡಿ ಏನ್ ಹೇಳ್ತಾರೆ, ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ. ಆಯ್ತು, ಈಗ ಆಯ್ತು, ಈಗ ಸತ್ತೋರ್ ಮೇಲೂ ಗೌರವ ಇಲ್ಲ ಅಂತಂದ್ರೆ ಏನು ಇವ್ರಿಗೆ? ಆಯ್ತು ನೋಡಿ, ನೀವ್ಯಾಕೆ ಹೇಳ್ತೀನಿ ಮಾತಾಡಿದ್ರೆ ಲಾ ಮಿನಿಸ್ಟರ್ ಆಗ ನೀವ್ಯಾಕೆ ಮಾತಾಡ್ತೀನಿ? ನಿಯಮ ಪ್ರಕಾರವಿದ್ದ ನಾನು ಹೇಳಿಕೆ ಚವನ್ ಜಿ. ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಇದರ ಪ್ರಕಾರ ಅಭಿಚರಿ ನಾವು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ, ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ. ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ, ಸಂತಾಪ ಸೂಚನೆಗೆ ಮುಂಚೆ ಇನ್ನು ವಿಧಾನಸಭೆ ಕಲಾಪ ಮತ್ತೆ ಆರಂಭವಾಗ್ತಾ ಇದ್ದಂತೆ ಪುನಾರಂಭವಾಗ್ತಾ ಇದ್ದಂತೆ ಮತ್ತೆ ಗದ್ದಲದ ವಾತಾವರಣವೇ ಅಲ್ಲಿ ಉದ್ಭವವಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವು. ಶಿವು, ಏನೆಲ್ಲ ನಿರೀಕ್ಷೆ ಮಾಡಿದ್ವೋ ಅದಕ್ಕೆ ತದ್ವಿರುದ್ಧವಾಗಿ ನಡೀತು ಅಂತ ಅಂದ್ಕೊಳ್ಳೋದಾ, ಅಥವಾ ಇದನ್ನ ಎಕ್ಸ್ಪೆಕ್ಟ್ ಮಾಡಲಾಗಿತ್ತಾ? ಏನಿದೆ ಸದ್ಯಕ್ಕಿರುವಂತಹ ಅಪ್ಡೇಟ್ಸ್? ಅಮೃತ, ಮೊದಲೇ ನಿರೀಕ್ಷೆಗಳಿತ್ತು. ನಿನ್ನೆಯಷ್ಟೇ ರಾಜ್ಯಪಾಲರು ಇವತ್ತು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಲಾಗಿತ್ತು. ಆದರೆ ರಾಜ್ಯಪಾಲರು ಅಲ್ಲಿ ಕೆಲವು ಅಂಶಗಳನ್ನು ನೀವು ತೆಗಿಬೇಕು ಭಾಷಣದ ಪ್ರತಿಯಲ್ಲಿ ಎನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಆದರೆ ಸರ್ಕಾರ ಅದಕ್ಕೆ ಹಿಂದೇಟನ್ನು ಹಾಕತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ನಾವು ತೆಗೆಯೋದಿಲ್ಲ. ಯಾಕೆಂದರೆ ಇವತ್ತು ರೈತರ ಹಕ್ಕನ್ನು ಕೇಂದ್ರ ಸರ್ಕಾರ ಕಸಿದಿದೆ. ಹಾಗಾಗಿ ಅದರ ಬಗ್ಗೆ ಓದಲೇಬೇಕು ಅನ್ನುವಂತಹ ಹಠಕ್ಕೆ ಬೀಳುತ್ತೆ. ಆ ಕಡೆ ರಾಜ್ಯಪಾಲರಿಗೂ ಕೂಡ ಒಂದು ರೀತಿ ಭಾಷಣದ ಪ್ರತಿಯನ್ನು ಸಮಗ್ರವಾಗಿ ಓದಿದ್ದೇ ಆದರೆ ಆಗ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಮಾತನಾಡದಂತೆ ಆಗತ್ತೆ. ಹಾಗೆ ಕಾಯ್ದೆಗೆ ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಿರ್ತಾರೆ. ಹಾಗಾಗಿ ಅವರ ಅಧೀನದಲ್ಲೇ ಬರುವಂತಹ ರಾಜ್ಯಪಾಲರು ರಾಷ್ಟ್ರಪತಿಗಳನ್ನು ಕೂಡ ಉಲ್ಲಂಘನೆ ಮಾಡದಂತೆ, ಅಂದರೆ ಅವರ ಅಧಿಕಾರವನ್ನು ಕೂಡ ಪ್ರಶ್ನೆ ಮಾಡದಂತೆ ಆಗತ್ತೆ. ಆ ಕಾರಣಕ್ಕೆ ಮುಜುಗರಕ್ಕೆ ಒಳಗಾಗಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಸುತಾರಾಮ್ ಭಾಷಣವನ್ನು ಓದೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಆದರೂ ಕೂಡ ಸ್ಪೀಕರ್ ಮತ್ತು ಸಭಾಪತಿಗಳು ಅವರನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ ಸಂವಿಧಾನದ 176ನೇ ವಿಧಿಯ ಪ್ರಕಾರ ನೀವು ಸೆಕ್ಷನ್ ಪ್ರಕಾರ ನೀವು ಓದಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಯಾಕೆಂದರೆ ಅದು ಇಲ್ಲದೇ ಇದ್ದರೆ ಸಂವಿಧಾನದ ನಿಯಮಗಳಿಗೆ ವಿರುದ್ಧವಾಗತ್ತೆ ಅನ್ನುವಂಥ ಪ್ರಚಾರವನ್ನು ಕೂಡ ಮಾಡಲಾಗತ್ತೆ. ಹಾಗಾಗಿ ರಾಜ್ಯಪಾಲರು ಅಂತಿಮವಾಗಿ ಇವತ್ತು ಸದನ ಪ್ರಾರಂಭ ಆಗುವಂಥ ಸಂದರ್ಭದಲ್ಲೂ ಕೂಡ ಸದನಕ್ಕೆ ಬರ್ತಾರೋ ಹೇಗೆ ಅನ್ನುವಂಥ ಗೊಂದಲಗಳು ಕೂಡ ಇತ್ತು. ಆದರೆ ಈ ಒಂದು ನಿಯಮಗಳಿಗೆ ನಾವು ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕೆ ರಾಜ್ಯಪಾಲರು ಕೂಡ ಆಗಮಿಸ್ತಾರೆ. ಆದರೆ ಆ ಟೇಬಲನ್ನು ಮಾಡಿ ಭಾಷಣದ ಪ್ರತಿಯನ್ನು ಟೇಬಲ್ ಮಾಡ್ತಾರೆ, ನಂತರ ವಾಪಸ್ ಆಗ್ತಾರೆ. ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತಿಕ್ಕಾಟಗಳು ನಡೀತು. ಆಡಳಿತ ಮತ್ತು ಪ್ರತಿಪಕ್ಷ ಶಾಸಕರ ನಡುವೆ ಸಾಕಷ್ಟು ವಾಕ್ಸಮರಗಳು ಕೂಡ ಆಯಿತು. ತದನಂತರ ರಾಜ್ಯಪಾಲರು ವಾಪಸ್ ಆದ ನಂತರ ಕೂಡ ಎರಡೂ ಪಕ್ಷಗಳ ಶಾಸಕರ ನಡುವೆ ಮತ್ತೆ ಈಗ ವಾಕ್ಸಮರಗಳು ಕೂಡ ನಡೀತಾ ಇದೆ. ಇದೇ ನರೇಗಾ ವಿಚಾರದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇನ್ನು ಉಳಿದಿರುವಂತಹ ದಿನಗಳಲ್ಲೂ ಕೂಡ ಇದು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅಮೃತ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾಡಿರ್ತಕ್ಕಂಥ ರಾಜ್ಯಪಾಲರು ತಕ್ಷಣ ತಾವು ಹೊಸ ಸಂಪ್ರದಾಯಕ್ಕೆ ಅವಕಾಶ ಸಂತಾಪ ಸೂಚನೆಯನ್ನು ಸರ್ಕಾರ
ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಓಡಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರು ಕಾನೂನಿದೆ. ನಮ್ಮ ಇತ್ತೀಚಿನ ಕ್ರಿಮಿನಲ್ ಲಾ ಸಹಿತ ನ್ಯಾಷನಲ್